ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ VN ಕಾಗಲ್ಕರ್ ಪ್ರಶಸ್ತಿಯನ್ನ 5 ಜನ ಪತ್ರಕರ್ತರಿಗೆ ನೀಡಲಾಯಿತು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಕಾಗಲ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಅತಿಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ವಿಜಯವಾಣಿ ಪತ್ರಿಕೆಯ ಹಿರಿಯ ವರದಿಗಾರರಾದ ಜಯತೀರ್ಥ ಪಾಟೀಲ್, ಕನ್ನಡಪ್ರಭ ಪತ್ರಿಕೆಯ ಹಿರಿಯ ವರದಿಗಾರರಾದ ಶೇಷಮೂರ್ತಿ ಅವಧಾನಿ, ಕಲ್ಯಾಣ ನಾಡು ಪತ್ರಿಕೆಯ ಸಿದ್ದಣ್ಣ ಮಾಲ್ಗಾರ್, ಈರಣ್ಣಗೌಡ ಪಾಟೀಲ್ ಯಡ್ಡಳ್ಳಿ, ಬುದ್ಧಲೋಕ ಪತ್ರಿಕೆಯ ದೇವೇಂದ್ರಪ್ಪ ಕಪ್ನೂರ್ ಅವರಿಗೆ ದಿವಂಗತ VN ಕಾಗಲ್ಕರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿಗೆ ಪಾತ್ರರಾದ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಗೌರ್, ಇಂದ್ರಜಿತ್ ರಾಠೋಡ್, ಪ್ರಭುಲಿಂಗ್ ನೀಲೂರೆ, ಮನೋಜ್ ಕುಮಾರ್ ಗುದ್ದಿ, ಅನಿಲ್ ಸ್ವಾಮಿ, ಪ್ರವೀಣ್ ಪಾರಾ, ಛಾಯಾಗ್ರಾಹಕರಾದ ರಾಜು ಕೋಷ್ಟಿ, BV ಚಕ್ರವರ್ತಿ, ಚಂದ್ರಶೇಖರ್ ಕವಲ್ಗಾ, ಭೀಮಾಶಂಕರ್ ಫಿರೋಜಾಬಾದ್, ವೆಂಕಟೇಶ್ ಹರವಾಳ್, ಸೂರ್ಯಕಾಂತ್ ಜಮಾದಾರ್, ಮೊಹಮ್ಮದ್ ಜಾವೇದ್ ಅವರಿಗೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಇನ್ನು SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ BG ಪಾಟೀಲ್, ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷರಾದ BV ಮಲ್ಲಿಕಾರ್ಜುನಯ್ಯ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ GC ಲೋಕೇಶ್, ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಕಾರ್ಯದರ್ಶಿಗಳಾದ ಸಂಗಮನಾಥ್ ರೇವತ್ಗಾಂವ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶಿವರಂಜನ್ ಸತ್ಯಂಪೇಟೆ ಉಪಸ್ಥಿತರಿದ್ದರು. ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಪತ್ರಕರ್ತರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಕಲಬುರಗಿ ನಾಡಿನ ಅತ್ಯಂತ ಹಿರಿಯ ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸೇಡಂ ತಾಲೂಕಿನವರು ಮೂಲಕವಾಗಿ MA ಜರ್ನಲಿಸಂ ಅನ್ನು ಮುಗಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿಗಳನ್ನ ಹರ್ಷಪೂರ್ವಕ ಚಪ್ಪಾಳೆ ಬರಲಿ. ಪ್ರಶಸ್ತಿ ಸ್ವೀಕರಿಸಿದಂತ ಈ ಬಾರಿಯ ಸಂಘವು ಬಾಬುರಾವ್ ಯಡ್ರಾಮಿ ಅವರ ನೇತೃತ್ವದ ಸಂಘ ಎಕ್ಸ್ಪ್ರೆಸ್ ವರದಿಗಾರರಾಗಿರುವಂತಹ ಮೊಹಮ್ಮದ್ ಜಾವೀದ್, ಶ್ರೀಯುತ ಮೊಹಮ್ಮದ್ ಜಾವೀದ್
ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ DVN ಕಾಗಲ್ಕರ್ ವಾರ್ಷಿಕ ಪ್ರಶಸ್ತಿ ಪ್ರದಾನ 2022 ಹಾಗೂ ಪ್ರತಿಭಾ ಪುರಸ್ಕಾರ ಪತ್ರಿಕೆ ವಿವಿಧ ಕ್ಷೇತ್ರದಲ್ಲಿ ಸೇವೆಯವರಿಗೆ ಗೌರವ ಸನ್ಮಾನ ಮತ್ತು ಪ್ರತಿಭಾ ಮಕ್ಕಳಿಗೆ ಸನ್ಮಾನದ ಕಾರ್ಯಕ್ರಮ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಬಂದಿವೆ ನಾವು. ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್ಸ್, ಮೋಸ್ಟ್ ಇಂಟೆಲೆಕ್ಚುವಲ್ ಪರ್ಸನ್ಸ್ ಆಫ್ ದ ಸೊಸೈಟಿ ನಮ್ಮ ಕಲಬುರಗಿಯವರು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನನಗೆ ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ಹೇಳಬೇಕು ಸಾಹೇಬ್ ಒಂದು 8 ದಿವಸದಿಂದ ಯಾದವ್ ಸಾಹೇಬ್ರೆ ಹೌದು ನೀವು 31ನೇ ತಾರೀಕು ಏನಿದೆ ಬಿಜಿ ಇಲ್ಲ ಸರ್, ನನಗೆ ಪಾರ್ಲಿಮೆಂಟ್ ಅಲ್ಲಿ ಕೆಲವು ಜವಾಬ್ದಾರಿಗಳು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನೀವು ಕಾರ್ಯಕ್ರಮ ಬರ್ಬೇಕಂತ ಹೇಳಿದ್ರು ಅವರು. ನಾನು ಇಮಿಡಿಯೇಟ್ಲಿ ನಾನು ನಿಮ್ಗೆ ಏನೇ ಆದರೂ ನಾನು ನಿಮ್ಮ ಕಾರ್ಯಕ್ರಮ ಬರ್ತೀನಿ ಅಂತ ನಾನು 10 ರಿಂದ 12 ಗಂಟೆವರೆಗೆ ಟೈಮ್ ತಗೊಂಡು ಬಂದಿದ್ದೆ. ಆದರೆ ಇಲ್ಲಿ ನೀವು ಇಲ್ಲಿ ಕಾರ್ಯಕ್ರಮ ನೋಡಿದ್ರೆ ಬಹಳ ಒಳ್ಳೆಯ ಕಾರ್ಯಕ್ರಮ. ಮಕ್ಕಳಿಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಪತ್ರಕರ್ತರು ಹಿರಿಯರು ನಾವು ಟಿವಿದಾಗ ಪತ್ರದ ನಮ್ಮ ನ್ಯೂಸ್ ಪೇಪರ್ದಾಗ ಓದಿ ಎಲ್ಲ ಬರಗಾರರು ನಮ್ಮ ಬೆಂಗಳೂರಿನಿಂದ ಬಂದಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೆ ನಾನು ಶುಭಾಶಯ ಕೊಡ್ತಾ ಇದ್ದೇನೆ. ಬಂಧುಗಳೇ, ಬಸವಣ್ಣವರು ಹೇಳಿದಂತೆ ಸ್ಥಾವರ ಕಳ್ಳಿ ಉಂಟು ಜಂಗಮಕ್ಕಲ್ಲವೆಂದು ಮನಸ್ಸನ್ನು ಸಾಯಬಹುದು, ಆದರೆ ವಿಚಾರಗಳು ಸಾಯುವುದಿಲ್ಲ. ನಾನು ಒಬ್ಬ ವೈದ್ಯನಾಗಿದ್ದೇನೆ, ನೀವು ಕೂಡ ಸಾಮಾಜಿಕ ವೈದ್ಯರಾಗಿದ್ದೀರಿ. ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಸರ್ಜನ್. ನಮ್ದು ವೈದ್ಯರ ದಿನಾಚರಣೆ ಜುಲೈ 1ಕ್ಕೆ ಮಾಡ್ತಾರೆ, ಪತ್ರಕರ್ತರ ದಿನಾಚರಣೆ ಜುಲೈ 1ಕ್ಕೆ ಮಾಡ್ತಾರೆ. ದೇರ್ ಇಸ್ ಅ ಬಿಗ್ ಕೋರಿಲೇಷನ್. ನಾನು ಯಾವಾಗಲೂ ನನ್ನ ಬಂಡವಾಳ ನನಗೇನಪ್ಪ ಅಂದ್ರೆ ಅಡ್ವೈಸರ್, ಗೈಡ್ ಮಾಡೋರು, ಸಜೆಷನ್ ಕೊಡೋರು ನಮ್ಮ ಪತ್ರಿಕಾ ಬಂಧುಗಳು. ನಾನು ಏನಾದರೂ ಪಾರ್ಲಿಮೆಂಟ್ ಸಮಸ್ಯೆಗಳು ಚರ್ಚೆ ಮಾಡಬೇಕಂದ್ರೆ, ಏನಾದರೂ ತಿಳ್ಕೊಬೇಕಂದ್ರೆ ನಾನು ನನ್ನ ಚಿಂಚೋಳಿ ಕ್ಷೇತ್ರ ಅದು ಕಲಬುರಗಿಯ ಪತ್ರಕರ್ತರಿಗೆ ಮಾತಾಡಿ ವಿಷಯಗಳು ತಿಳ್ಕೊತೀನಿ. ಇವತ್ತು ನಮ್ಮ ರಾಜಕೀಯ ವ್ಯಕ್ತಿಗಳಿಗಿಂತ ಎಲ್ಲರಿಗಿಂತ ಜಾಸ್ತಿ ಜವಾಬ್ದಾರಿ ಪತ್ರಕರ್ತಿದ್ದೆವು. ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಮಾಡ್ತಾ ಇದ್ದೀರಿ. 80 ರಿಂದ 90% ಎಲ್ಲ ಪತ್ರಕರ್ತರೆಲ್ಲ ಕರೆಕ್ಟ್ ಆಗಿ ಕೆಲವು ಪತ್ರಿಕೆಗಳಲ್ಲಿ ಕೆಲವು ಸುದ್ದಿಗಳು ಅನ್ವೆರಿಫೈಡ್ ಸುದ್ದಿಗಳು ಬರ್ತವೆ. ನಾವು ಹಿಂದಿಯಲ್ಲಿ ಹೇಳ್ತೀವಿ, ಮಂದಿರ ತೋಡ್ ಮಸ್ಜಿದ್ ತೋಡ್ ಕಿಸಿ ಕಾ ದಿಲ್ ಮತ್ ತೋಡ್. ನಾವು ಯಾವಾಗಲೂ ಬಹಳ ಕೇರ್ಫುಲ್ ಆಗಿರಬೇಕು. ನಮಗೆ ಪ್ರೋತ್ಸಾಹ ಕೊಡೋರು ಪತ್ರಕರ್ತರು. ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮವನ್ನ ನಡೀತಾ ಇದೆ. ನಾವು ಕೆಳಗಡೆ ಕೂತಂತ ಸಂದರ್ಭದಲ್ಲಿ ನಮ್ಮ ಶ್ರೀಧರ್ ಭಟ್ ಸರ್ ಅವರು ಮತ್ತು ಮಲ್ಲಿಕಾರ್ಜುನಯ್ಯ ಸರ್ ಅವರು ಕಲಬುರಗಿ ಬಗ್ಗೆ ಬಹಳಷ್ಟು ಹೆಮ್ಮೆ ಮಾತುಗಳನ್ನ ಹೇಳಿರುವಂಥದ್ದು. ಇಡೀ ರಾಜ್ಯದ ಸಮ್ಮೇಳನವನ್ನ ಅತ್ಯಂತ ಯಶಸ್ವಿಯಾಗಿ ಕಲಬುರಗಿಯಲ್ಲಿ ನಡೆದಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಅತ್ಯಂತ ಇಡೀ ರಾಜ್ಯದಲ್ಲೇ ಯಶಸ್ವಿಯಾಗಿ ಪತ್ರಕರ್ತರ ಸಮ್ಮೇಳನವನ್ನ, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಇವತ್ತು ಕಲಬುರಗಿಯಲ್ಲಿ ಆಗಿರುವಂಥದ್ದು. ಅದು ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ ಅಂತ ಮಾತನ್ನ ಇವತ್ತು ದಿವಸ ಅವರು ಹೇಳಿರುವಂಥದ್ದು ನಾನು ಈ ಸಂದರ್ಭದಲ್ಲಿ ಹಂಚ್ಕೋಬೇಕಾಗುತ್ತೆ. ಅಂದ್ರೆ ಕಲಬುರಗಿ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ಅವರು ಈ ಕಾರ್ಯಕ್ರಮದಲ್ಲಿ ಇವತ್ತು ದಿವಸ ಭಾಗವಹಿಸ್ತಾ ಇರುವಂಥದ್ದು. ಇವತ್ತು ದೇಶದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ಸದೃಢ ಭಾರತವನ್ನ ಕಟ್ಟಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ದಿವಸ ಅವರ ಸಂಕಲ್ಪ ಏನಿದೆ ಆ ಸಂಕಲ್ಪವನ್ನ ಈಡೇರಬೇಕು ಅಂತಂದ್ರೆ ಅದರಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮುಖ್ಯ ಅಂತನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ಪತ್ರಕರ್ತ ರಂಗ ಬಹಳ ವ್ಯಾಪ್ತಿಯಾದರೂ ಬಹಳ ಹೆಚ್ಚಾಗ್ಬಿಟ್ಟಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಬಹಳಷ್ಟು ಜನರು ಇವತ್ತು ಅವೇರ್ನೆಸ್ ಅಂದ್ರೆ ಜನರಿಗೆ ಬಹಳಷ್ಟು ಮಾಹಿತಿಗಳನ್ನ ಇವತ್ತಿನ ದಿವಸ ಜನರು ಹಂಚ್ಕೊಳ್ಳುವಂಥದ್ದು ಇವತ್ತಿನ ದಿವಸ ನಡೀತಾ ಇದೆ. ಈ ಒಂದು ಕಾಲದಲ್ಲಿ ಇವತ್ತು ನಮ್ಮ ಪತ್ರಕರ್ತರು ಕೂಡ ಅತ್ಯಂತ ಕ್ರಿಯಾಶೀಲತೆಯಿಂದ ಯಾರು ತುಳಿತಕ್ಕೆ ಒಳಗಾಗಿರುವಂತಹ ಜನರು ಸರ್ಕಾರಕ್ಕೆ ಅವರ
ಧ್ವನಿಯನ್ನು ಮುಗಿಸುವಂಥದ್ದು. ಸರ್ಕಾರದಿಂದ ಅವರಿಗೆ ಏನು ಪರಿಹಾರವನ್ನು ದೊರಕಬೇಕಾಗಿದೆ, ಸರ್ಕಾರದಿಂದ ಎಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿದೆ ಅದನ್ನು ಇವತ್ತಿನ ದಿವಸ ಕಣ್ತರಿಸುವಂಥ ಕೆಲಸ, ಇವತ್ತು ಸರ್ಕಾರದ ಕಣ್ತರಿಸುವಂಥ ಕೆಲಸ ಇವತ್ತು ನಮ್ಮ ಪತ್ರಕರ್ತರ ಮಿತ್ರರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಕೋವಿಡ್ ನಲ್ಲಿ ಗಡಿಯನ್ನ ಕಾಯ್ತಾ ಇರುವಂತ ಸೈನಿಕರಿಗೆ ವಾರಿಯರ್ಸ್ ಅಂತ ಹೇಳಿ ಕರೀತಾರೆ. ಆದರೆ ದೇಶದ ಪ್ರಧಾನಮಂತ್ರಿಗಳು ಕೋವಿಡ್ ಅಂತ ಸಂದರ್ಭದಲ್ಲಿ ದೇಶದಲ್ಲಿರುವಂತ ಎಲ್ಲ ಡಾಕ್ಟರ್ಸ್ಗಳು, ನರ್ಸಿಂಗ್ ಸ್ಟಾಫ್ಗಳು, ನಮ್ಮ ಪತ್ರಕರ್ತರನ್ನು ಕೂಡ ಇವತ್ತು ಅವರು ಕೂಡ ಈ ದೇಶದ ವಾರಿಯರ್ಸ್ ಅಂತ ಹೇಳಿ ಇವತ್ತಿನ ದಿವಸ ಹೇಳಿರುವಂಥದ್ದು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಪತ್ರಕರ್ತರು ಕೂಡ ನಮ್ಮ ಜೀವನದ ಹಂಗನ್ನ ತೊರೆದು ಆ ಕೋವಿಡ್ ಅಂತ ಸಂದರ್ಭದಲ್ಲಿ ಅವರ ನಮ್ಮ ಜೀವನದ ಹಂಗನ್ನ ತೊರೆದು ಇವತ್ತಿನ ದಿವಸ ಅವರು ಸೇವೆಯನ್ನ ಮಾಡಿರುವಂಥದ್ದು, ಜನರ ಪ್ರಾಣದ ರಕ್ಷಣೆಯನ್ನ ಮಾಡಿರುವಂಥದ್ದು ನಾವು ಯಾರು ಕೂಡ ಅದನ್ನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕಲಬುರಗಿಯಲ್ಲೂ ಕೂಡ ನಮ್ಮ ಹಿಂದೆ ಏನು BN ಕಾಗಲ್ಕರ್ ಸರ್ ಅವರ ಹೆಸರಿನಿಂದ ಪ್ರಶಸ್ತಿಯನ್ನ ನಾವು ಪಡಿತಾ ಇದ್ದೇವೆ. ಅವರ ಮಗನಾಗಿರುವಂತಹ ಜೈತೀರ್ಥ ಕಾಗಲ್ಕರ್ ಸರ್ ಅವರು ಕೂಡ ಇವತ್ತಿನ ದಿವಸ ಕೋವಿಡ್ ಇಂದ ನೋಡಿ ತಂದೆ ಇನ್ನು ಕೂಡ ಇವತ್ತಿನ ದಿವಸ ಪತ್ರಕರ್ತರಾಗಿದ್ರು, ಮಗನೂ ಕೂಡ ಪತ್ರಕರ್ತರಾಗಿ ಇವತ್ತಿನ ದಿವಸ ಕೋವಿಡ್ ನಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಿರುವಂತದ್ದು ನಾವೆಲ್ಲ ಕೂಡ ನೋಡಿದ್ದೇವೆ. ಹೀಗಾಗಿ ನಮ್ಮ ಸರ್ಕಾರ ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ರು ಆ ಸಂದರ್ಭದಲ್ಲಿ ಪತ್ರಕರ್ತರಿಗೂ ಕೂಡ ಈ ಕೋವಿಡ್ ನಿಂದ ಯಾರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅವರಿಗೆ ಹೆಚ್ಚಿನ ಒಂದು ರೀತಿಯಾದಂತಹ ಸುಮಾರು 5 ಲಕ್ಷ ರೂಪಾಯಿದು ಸಂಘದ ಏನು ಬೇಡಿಕೆ ಇತ್ತು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಯಾರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಪತ್ರಕರ್ತರ ಅವರಿಗೆ ಸುಮಾರು 5 ಲಕ್ಷ ರೂಪಾಯಿ ಸರ್ಕಾರದ ವತಿಯಿಂದ ಇವತ್ತಿನ ದಿವಸ ನಮ್ಮ ಸರ್ಕಾರ ಕೊಟ್ಟಿರುವಂತದ್ದು. ಈಗಿರುವಂತಹ ಮುಖ್ಯಮಂತ್ರಿಗಳು ಕೂಡ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರು ಕೂಡ ಪತ್ರಕರ್ತರ ಬಗ್ಗೆ ಅತ್ಯಂತ ಗೌರವವನ್ನ ಇಟ್ಟಿರುವಂತದ್ದು, ಅವರಿಗೆ ಯೋಜನೆಗಳನ್ನ ಕೊಡುವಂತ ಕೆಲಸ ಮತ್ತು ಅವರಿಗೆ ಸಹಕಾರವನ್ನ ನೀಡುವಂತ ಕೆಲಸ. ಅವರಿಗೂ ಕೂಡ ಪತ್ರಕರ್ತರಂದ್ರೆ ಬಹಳಷ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕಾದ್ರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ. ಆದ್ರೆ ಯಾರಿಗೆ ಆಸಕ್ತಿ ಇದೆ ನಿಜಕ್ಕೂ ನಾವು ಜನರ ಸೇವೆಯನ್ನ ಮಾಡಬೇಕು, ಜನರಿಗೆ ನಾವು ಏನು ಅವ್ರ ಸಂಕಷ್ಟದಲ್ಲಿದ್ದಾಗ ಅವ್ರ ಸಹಾಯಕ್ಕೆ ನಿಲ್ಲಬೇಕು ಅಂತ ಹೇಳಿ ಅನ್ನೋರು ಮಾತ್ರ ಪತ್ರಕರ್ತರ ರಂಗಕ್ಕೆ ಬರ್ತಾರೆ. ಅಂತ ಒಂದು ರಂಗದಲ್ಲಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರುವಂತದ್ದು ಸರ್ಕಾರದ ಕೂಡ ಜವಾಬ್ದಾರಿಯಾಗಿದೆ. ತಮಗೆ ಇನ್ನೂ ಹೆಚ್ಚು ಸರ್ಕಾರದ ಕಡೆಯಿಂದ ತಮಗೆ ಹೆಚ್ಚು ಸಹಾಯವನ್ನ ನೀಡಲಿಕ್ಕೆ ಇವತ್ತಿನ ದಿವಸ ಸರ್ಕಾರವು ಕೂಡ ಮುಂದೆ ಬರಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪತ್ರಕರ್ತರಿಗೆ ಮನೆ ಆಗಿರ್ಬೋದು, ಅವರಿಗೆ ಇವತ್ತು ಹೆಚ್ಚು ಅವರಿಗೆ ಸರ್ಕಾರದ ಕಡೆಯಿಂದ ಕೂಡ ಏನಾದರೂ ಹೆಚ್ಚು ಅವರಿಗೆ ಪರಿಹಾರವನ್ನ ಅಥವಾ ಅವರಿಗೆ ಏನಾದರೂ ಕೊಡುವಂತ ರೀತಿಯಲ್ಲಿ ಸರ್ಕಾರವು ಕೂಡ ಇವತ್ತು ದಿವಸ ಮುಂದೆ ಬರಬೇಕು. ನಮ್ಮ ಬಾಬುರಾವ್ ವೆಂಕಟರಮಣಯ್ಯನವರು ಅವರು ಸಂಘದ ಅಧ್ಯಕ್ಷರಾದ್ಮೇಲೆ ಬಹಳಷ್ಟು ಕ್ರಿಯಾಶೀಲತೆಯಿಂದ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ತಾಲೂಕಿನಲ್ಲಿ ಕಚೇರಿ ಆಗ್ಬೇಕು ಅಂತ ಒಂದು ಕನಸನ್ನ ಇವತ್ತಿನ ದಿವಸ ಇಟ್ಕೊಂಡಿದ್ದಾರೆ. ನಾನು ಹೇಳಿದೆ ಅಣ್ಣ, ಇದು ಎಲ್ಲ ತಾಲೂಕಿನಲ್ಲಿ ಕಚೇರಿಗಿಂತ ನಮಗೆ ನಿಮ್ಮ ಪತ್ರಕರ್ತರಿಗೆ ಇಲ್ಲಿ ನಾವು ಪ್ಲಾಟ್ ಅನ್ನ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದ ಇವತ್ತು ಪ್ಲಾಟ್ ಅನ್ನ ನಾವು ಒದಗಿಸ್ಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲಿಲ್ಲ, ನಮಗೆ ಪ್ಲಾಟ್ ಬೇಡ, ನಮ್ಗೆ ನೀವು ಸಂಘದ ಕಚೇರಿಯನ್ನ ಕೊಡಬೇಕು ಅಂತ ಹೇಳಿದಂತ ಅಧ್ಯಕ್ಷರು. ಅಂದ್ರೆ ನೋಡಿ, ವೈಯಕ್ತಿಕವಾಗಿ ಏನಾದ್ರು ಬೇಕಾಗಿದ್ರೆ ಆಯ್ತು ನಮ್ಗೆ ಪ್ಲಾಟ್ ಕೊಡು ಅಂತ ಹೇಳಿ ಕೇಳ್ಕೊಳ್ಬಹುದಾಗಿತ್ತು. ಆದ್ರೆ ನಮ್ಮ ಸಂಘ ಬೆಳಿಬೇಕು, ಇವತ್ತು ಪತ್ರಕರ್ತರು ಬೆಳಿಬೇಕು ಅಂತ ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ದಿವಸ ಅಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ಸಂತೋಷದ ವಿಚಾರ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಈ ನಾಡು ಕಂಡ ಅಪರೂಪದ ಪತ್ರಕರ್ತರಾದಂಥ BN ಕಾಗಲ್ಕರ್ ಅವರ ಸ್ಮರಣೆಯಲ್ಲಿ ನೆನಪಿನಲ್ಲಿ ಪತ್ರಕರ್ತರಿಗೆ ಜೀವಮಾನದ ಸಾಧನೆಯನ್ನು ಪರಿಗಣಿಸಿ ನೀಡುವಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿಯ ಜೊತೆಗೆ 15 ಜನ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿದಂಥ ಪತ್ರಕರ್ತರಿಗೆ, ಮಾಧ್ಯಮ ಛಾಯಾಗ್ರಾಹಕರಿಗೆ ನಾವು ವಾರ್ಷಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಕಾರ್ಯಕ್ರಮ. ವಿನೂತನ ಪ್ರಯೋಗಗಳು, ಹೊಸ ಕಾರ್ಯಕ್ರಮ ಮಾಡುವ ಮೂಲಕ ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಒಂದಷ್ಟು ಕಾರ್ಯಕ್ರಮ ಹಾಕಿಕೊಂಡು ಭಾಗವಾಗಿ ಮೊದಲನೇ ಹಂತದಲ್ಲಿ ನಾವು ಜೂನ್ 6ನೇ ತಾರೀಕು ಮಡೂರು ಆಸ್ಪತ್ರೆಯ ಸಹಯೋಗದಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಸಹ ನಾವು ನಡೆಸಿದ್ವಿ. ಆ ಶಿಬಿರದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಜನ ಕಲಬುರಗಿ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ ಕೆಲಸವಂತ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಅದರ ಲಾಭವನ್ನು ಪಡೆದುಕೊಂಡರು. ತದನಂತರದಲ್ಲಿ ನಾವು
ಇಡೀ ರಾಜ್ಯದಲ್ಲಿಯೇ ಬಹಳ ವಿನೂತನ ಅನ್ನುವ ರೀತಿಯಲ್ಲಿ ಸಾಹಿತಿ ಮತ್ತು ಪತ್ರಕರ್ತರ ಸಮಾವೇಶವನ್ನು, ಸಾಹಿತಿ ಪತ್ರಕರ್ತರಾಗಿರ್ತಕ್ಕಂಥ ಸಾಹಿತಿಗಳೇ ಆಗಿದ್ದಾರೋ ಅವರನ್ನು ಒಗ್ಗೂಡಿಸುವಂಥ ಒಂದು ಒಂದೇ ವೇದಿಕೆ ತರುವಂಥದ್ದು ವಿನೂತನ ಪ್ರಯತ್ನ ಸಹ ಮಾಡಿದ್ರು. ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಮೊದಲು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ರಾಜ್ಯದ ಯಾವ ಮೂಲೆಯಲ್ಲೂ ಸಹ ಇಂಥ ಪ್ರಯೋಗಗಳಿದ್ದಾರೆ. ಅಂತಹ ವಿನೂತನ ಕಾರ್ಯಕ್ರಮವನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೂಡಿ ಮಾಡಿದ್ವಿ. ತದನಂತರ ದಿನಗಳಲ್ಲಿ CR ಚಂದ್ರಶೇಖರ್ ಜೊತೆಗೆ ಒಂದು ಸ್ವಾಸ್ಥ್ಯ ಸಂವಾದ, ಅದರ ನಂತರ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ಕೊಂಡು ಬಂದು ಈ ಸಲ ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕಾ ಭವನವನ್ನು ಈ ಹಿಂದೆ ನಿರ್ಮಾಣಗೊಂಡಿದ್ದು, ಅದರ ಭಾಗವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಹೊಸ ತಾಲೂಕು ಕೇಂದ್ರಗಳು ಸೇರಿದಂತೆ ಹೊಸ ತಾಲೂಕುಗಳಲ್ಲಿ ನಾವು ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರ್ಯಯೋಜನೆಯೊಂದಿಗೆ ನಾವು ಮುನ್ನುಗ್ತಾ ಇದ್ದೀವಿ. ಅದರ ಭಾಗವಾಗಿಯೇ ಇತ್ತೀಚೆಗೆ ಕಳೆದ 4ನೇ ತಾರೀಕು ಆನಂದ ಪಟ್ಟಣದಲ್ಲಿ ನಾವು ಅಲ್ಲಿನ ಹಳೆಯ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ಭವನವನ್ನು ಜಾಗವನ್ನು ತಗೊಂಡು ಅಲ್ಲಿ ಆನಂದದಲ್ಲಿ ಪ್ರಪ್ರಥಮ ಬಾರಿ ತಾಲೂಕು ಮಟ್ಟದಲ್ಲಿ ಪತ್ರಿಕಾ ಭವನವನ್ನು ನಾವು ಆರಂಭ ಮಾಡಿದೆವು. ಅದ ನಂತರದ ದಿನಗಳಲ್ಲಿ ಅಫ್ಜಲ್ಪುರದಲ್ಲಿ ಸಹ ಒಂದು ಸರ್ಕಾರಿ ಕಟ್ಟಡವನ್ನು ತಗೊಂಡು ಅಫ್ಜಲ್ಪುರ 2ನೇದಾಗಿ ನಾವು ಅಲ್ಲಿ ಪತ್ರಿಕಾ ಭವನವನ್ನು ಆರಂಭ ಮಾಡಿದೆವು. ಇವು ತಾತ್ಕಾಲಿಕ ಕಟ್ಟಡಗಳು. ಆದರೆ ಅದರ ಜೊತೆಗೆ ಚಿತ್ತಾಪುರದಲ್ಲಿ ಸಹ ನಿವೇಶನ 40/80 ಕೊಡಲಿಕ್ಕೆ ಅಲ್ಲಿನ ಶಾಸಕರು ಮತ್ತು ಸ್ಥಳೀಯ ಸಂಸ್ಥೆಗಳು ಒಪ್ಪಿಕೊಂಡಿದ್ದಾರೆ. ಅದರ ಜೊತೆ ಜೇವರ್ಗಿ ಉಳಿದಂತೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಹ ಒಂದೊಂದು ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡಬೇಕಾದ ಮಹತ್ವದ ಯೋಜನೆಯನ್ನು ಹಾಕಿಕೊಂಡಿದ್ದೀವಿ. ಆ ಯೋಜನೆಗೆ ಮಹತ್ವ ಪ್ರತಿ ತಾಲೂಕಿನಲ್ಲಿ ನಮ್ಮ ಸ್ವಂತ ನಿವೇಶನದಲ್ಲಿ ಲಭ್ಯವಾದಲ್ಲಿ ಸುಮಾರು ತಲಾ 25 ಲಕ್ಷ ರೂಪಾಯಿಗಳಂತೆ ಸುಮಾರು 10 ತಾಲೂಕುಗಳಲ್ಲಿ ಒಂದು ಹೊಸ ಪತ್ರಿಕಾ ಭವನ ನಿರ್ಮಾಣ ಮಾಡೋ ಸಲುವಾಗಿ ಒಂದು ಯೋಜನೆ ಹಾಕಿಕೊಂಡಿದ್ದು, ಆ ಯೋಜನೆಗೆ KKRDBಯ ಅಧ್ಯಕ್ಷರು ಮತ್ತು ಸೋದರಂತ ಅಪ್ಪುಗೌಡ ಪಾಟೀಲ್ ಅವರು ತಮ್ಮ KKRDB ನಿಧಿಯಿಂದ ಸುಮಾರು ಪ್ರತಿ ತಾಲೂಕಿಗೆ 25 ಲಕ್ಷ ರೂಪಾಯಿ ಅಂತ 2.5 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹಿಂದೆ ನಮಗೆ ಅಶ್ಯೂರ್ ಮಾಡಿದ್ದಾರೆ. ಬಹಳ ಸಂತೋಷ. ಆ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಇಡೀ ತಾಲೂಕು ಮಟ್ಟದಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಿದಂಥ ಹೆಮ್ಮೆ ಕಲಬುರಗಿ ಜಿಲ್ಲೆಗೆ ಸಲ್ಲದಿದೆ ಅನ್ನೋ ಭಾವನೆ ನಮ್ಮದು. ಪತ್ರಿಕಾ ಭವನದಲ್ಲಿ ಇಂದು ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪತ್ರಕರ್ತರ ಸಂಘಕ್ಕೆ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಸಂಸದರ ನಿಧಿಯಿಂದ ಘೋಷಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಚರಿಸಲಾದ ಪತ್ರಿಕಾ ದಿನಾಚರಣೆಯಲ್ಲಿ ಪಾಲ್ಗೊಂಡ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಸಂಸದರ ನಿಧಿಯಿಂದ 10 ಲಕ್ಷ ರೂಪಾಯಿಗಳ ಅನುದಾನ ನೀಡುವುದಾಗಿ ಘೋಷಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾ ಪತ್ರಕರ್ತರ ಪ್ರಾಮಾಣಿಕ ಸೇವೆಯ ಕಾರಣದಿಂದ ಅಭಿವೃದ್ಧಿಗೆ ವೇಗ ದೊರಕುತ್ತದೆ. ಈ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಪತ್ರಕರ್ತರ ಕೊಡುಗೆ ಅಪಾರ ಎಂದು ಅವರು ಬಣ್ಣಿಸಿದ್ದಾರೆ. ಇವತ್ತು ನಮ್ಮ ಬಾಬುರಾವ್ ಸಾಹೇಬರು ಕೆಲವು ಡಿಮಾಂಡ್ ಇಟ್ಟರು. ಅವರಿಗೆ ಈಗ MP ಲ್ಯಾಂಡಲ್ಲಿ ಏನಾದ್ರು ಅನುದಾನ ಕೊಡ್ಬೇಕಂತ ಹೇಳಿ ನಾನು ಅವ್ರು ಹೇಳಿದ್ರು 15-20 ಲಕ್ಷ ಹೇಳಿದ್ರು. ಆದ್ರೆ ನಾನು ಇದನ್ನು ಹೇಳ್ತೀನಿ, ನಾನು 10 ಲಕ್ಷ ನಿಮ್ಮ ಸಂಘಕ್ಕೆ ನಾನು ಕೊಡ್ತೀನಿ. ನಾನು ಅದನ್ನು ಮಾಡ್ಕೊಡ್ಬೇಕು. ಮತ್ತು ನಾನು ಪತ್ರಕರ್ತರಿಗೆ ನಾನು ಕೆಲವು ಭಾಳ ನಾನು 1-2 ತಾಸು ಮಾತಾಡ್ಬೋದು. ನಾನು ನೀವು ಕೊರೋನಾ ಭಾಳ ಸೆಕೆಂಡ್ ವೇವ್ ಬಂದಾಗ ಭಾಳ ಜನ ನಮ್ಮ ಕೈ ಬಿಟ್ಟು ಹೋದ್ರು. ಯಂಗರ್ ಜನರೇಷನ್. ನಾನು ಮನಸ್ಸಿಂದ ಕೆಲವು ನಮ್ಮ ಗುಲ್ಬರ್ಗ ಜನರ ಹಕ್ಕು ನಾನು ಬೆಂಗಳೂರಿಗೆ ಹೋಗಿ ರೆಮ್ಡಿಸಿವಿರ್ ಇಂಜೆಕ್ಷನ್, ಆಂಫೋಟೆರಿಸಿವಿರ್ ಇಂಜೆಕ್ಷನ್ ಎಲ್ಲಿ ಸಿಗ್ತಾ ಇದ್ದಾರೆ ಭಾರತ ದೇಶದಲ್ಲಿ ನಾನು ಜಗಳ ಮಾಡಿ ಏನನ್ನು ಮಾಡಿ ಗಲಾಟೆ ಮಾಡಿ ನಾನು ಇಲ್ಲಿ ತಂದೆ. ನಾನು ಕೆಲವರು ಅದನ್ನೇ ನೆಗೆಟಿವ್ ಮಾತಾಡಿದ್ರು. ಆದರೆ ಅದು ತಂದೆ ನನಗೆ ಕೆಲವರು ರಾಜಕೀಯವಾಗಿಯೂ ಸ್ವಲ್ಪ ಟೀಕೆ ಮಾಡಿ ಪ್ರಯತ್ನ ಮಾಡಿದ್ರು. ಆದರೆ ಇವತ್ತು ನಾನು ಪತ್ರಕರ್ತರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಬೇಕಾಗ್ತದ. ಭಾರತ ದೇಶದ ಪೇಪರಲ್ಲಿ, ಡೆಲ್ಲಿ ಪೇಪರಲ್ಲಿ, ಬೆಂಗಳೂರು ಪೇಪರಲ್ಲಿ ಇಡೀ ಎಡಿಟೋರಿಯಲ್ ಬರೆದು ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ನಾನು ಧನ್ಯವಾದ ಹೇಳ್ತೀನಿ. ಕಲಬುರಗಿ ಜಿಲ್ಲೆಯ ಪತ್ರಕರ್ತರಿಗೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿವೇಶನ ನೀಡುವ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು KKRDBಯ ಅಧ್ಯಕ್ಷರು ಹಾಗೂ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಹೇಳಿದ್ದಾರೆ. ಅವರು ಪತ್ರಿಕಾ ದಿನಾಚರಣೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಾ ಹೇಳಿದ್ದಾರೆ. ಸರ್ಕಾರ 5% ಏನು ಪತ್ರಕರ್ತರನ್ನು ಕೂಡ ಇವತ್ತಿನ ದಿವಸ ಪರಿಗಣನೆಯನ್ನ ಮಾಡಿ ಅವರಿಗೂ ಕೂಡ ಪ್ಲಾಟ್ಗಳನ್ನ ಒದಗಿಸಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಇದೆ. ಅದರ
ಅನ್ವಯ ಇವತ್ತು ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದನೂ ಕೂಡ ಯಾರು ಪತ್ರಕರ್ತರು ಮುಂದೆ ಬಂದು ಅವರಿಗೆ ನಿವೇಶನವನ್ನ ಬೇಕಂತ ಹೇಳಿ ಕೇಳಿದ್ರೆ ಅವರಿಗೆ ನಿವೇಶನವನ್ನ ಕೊಡಿಸುವಂತ ಕೆಲಸನೂ ಕೂಡ ಇವತ್ತಿನ ದಿವಸ ಮಾಡ್ತೇವೆ. ಮತ್ತು ಅದ್ರ ಜೊತೆಯಲ್ಲಿ 25 ಲಕ್ಷ ರೂಪಾಯಿ ಪ್ರತಿ ತಾಲೂಕಾಗೆ ಕಚೇರಿಯನ್ನ ನಿರ್ಮಾಣ ಮಾಡಕ್ಕೆ ಇವತ್ತು ಕೊಡಬೇಕು ಅಂತ ಹೇಳಿ ಬಾಬುರಾವ್ ಅವರು ಕೇಳಿದ್ದಾರೆ. ಅದನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ತಂದು ಸೂಕ್ತವಾದಂತಹ ಕ್ರಮವನ್ನ ಅದ್ರ ಮೇಲೆ ಜರುಗಿಸಲಿಕ್ಕೆ ನಾನು ಇವತ್ತಿನ ದಿವಸ ಸರ್ಕಾರಕ್ಕೆ ಕೂಡ ಪ್ರಯತ್ನವನ್ನ ಮಾಡಿ ಆ ಒಂದು ಅನುದಾನವನ್ನು ಕೂಡ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಜನ ಪತ್ರಕರ್ತರು ಇವತ್ತು 2 ಬಾರಿ ಶಾಸಕರಾಗಬೇಕು, ಹಿಂದೆ ನಮ್ಮ ತಂದೆಯವರು ಶಾಸಕರಾಗಬೇಕು, ನಮ್ಮ ತಾಯಿಯವರು ಶಾಸಕರಾಗಬೇಕು, ಮತ್ತು ನನಗೂ ಕೂಡ ಜನರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಇವತ್ತಿನ ದಿವಸ ನಮ್ಮ ಪತ್ರಕರ್ತರ ವತಿಯಿಂದ ಅವರ ಸರ್ಕಾರದಿಂದಾನೇ ಇದು ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಸುದ್ದಿ ಇಂದು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ನ್ಯಾಯವಾದಿ ಹೋರಾಟಗಾರ ಹನುಮಂತರಾಯ್ ಅಟ್ಟೂರ್ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ದಣಿವರಿಯದ ಹೋರಾಟಗಾರ ಅಭಿನಂದನಾ ಗ್ರಂಥದ ಬಿಡುಗಡೆ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹಳೆಯ ಆರ್ಟಿಒ ಕಚೇರಿ ಸಮೀಪದ ವಿಜಯಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಇಂದು ಹೋರಾಟಗಾರ, ಸಮಾಜ ಸೇವಕ, ವಕೀಲ ಹನುಮಂತರಾಯ್ ಅಟ್ಟೂರ್ ಅವರ 50ನೇ ಜನ್ಮದಿನದ ಅಂಗವಾಗಿ ದಣಿವರಿಯದ ಹೋರಾಟಗಾರ ಕೃತಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀಶೈಲಂ ಹಾಗೂ ಸುಲಫಲ ಮಠದ ಸಾರಂಗದರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಶ್ರೀನಿವಾಸ ರಡಗಿಯ ರೇವಣಸಿದ್ದ ಶಿವಾಚಾರ್ಯರು ನೇತೃತ್ವ ವಹಿಸಿದ್ದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಉಪಸ್ಥಿತರಿದ್ದರು. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಅರಳಿ ನಾಗರಾಜ್ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿದರು. ದಣಿವರಿಯದ ಹೋರಾಟಗಾರ ಕೃತಿಯನ್ನು ಆಳಂದ್ನ ಮಾಜಿ ಶಾಸಕರಾದ ಬಿಆರ್ ಪಾಟೀಲ್ ಅವರು ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದ ಕಾಶಿನಾಥ್ ಮೋತಕ್ಪಳ್ಳಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಎಸ್ಆರ್ಪಿ ಕಮಾಂಡೆಂಟ್ ಬಸವರಾಜ್ ಜುಳ್ಳೆ, ತಹಶೀಲ್ದಾರ್ ಪ್ರಕಾಶ್ ಕುದ್ರಿ, ಸಾಹಿತಿಗಳಾದ ಡಾ ಸ್ವಾಮಿರಾವ್ ಕುಲಕರ್ಣಿ, ಶಿವಪುತ್ರಪ್ಪ ಬರುಡೆ, ವೀರಭದ್ರಪ್ಪ ತಳವಾಡೆ, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಭೀಮಾಶಂಕರ್ ಮಾಡಿಯಾಳ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಸೊ ₹1 ನಾವು ಊಟಕ್ಕಾಗಿ ಬಳಸಿದ್ರೆ ಅದು ಬದುಕಬೇಕಾಗುತ್ತೆ, ₹200 ನಾವು ಪುಸ್ತಕಗಳಾದರೆ ನಮ್ಮ ಜೀವನ ಹೇಗೆ ನಡೆಸಬೇಕು, ಯಾಕೆ ನಡೆಸಬೇಕು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅವರ ಒಂದು ವಿಚಾರಧಾರೆಯ ಆಧಾರದ ಮೇಲೆ ನಾವೆಲ್ಲ ಸ್ನೇಹಿತರು ಕೂಡಿಕೊಂಡು ಒಂದು ಉಚಿತವಾಗಿ ಒಂದು ಸಭೆಯನ್ನು ಮಾಡಿದಾಗ ನಾವು ಹೇಳಿದೆ, ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಶ್ರೇಷ್ಠದ ವ್ಯಕ್ತಿ, ಸಮಾಜ ಸೇವಕ, ನ್ಯಾಯವಾದಿ, ಅನೇಕ ಮೌಲ್ಯಗಳನ್ನು ಹೋಗಲಾಡಿಸತಕ್ಕಂಥ ವ್ಯಕ್ತಿ, ಒಂದು ಉತ್ತಮವಾದಂಥ ಒಂದು ಸ್ವರೂಪಿ ಹೊಂದಿದಂಥ ವ್ಯಕ್ತಿ, ಸ್ನೇಹಿತ ಆದಂಥ ಹನುಮಂತರಾಯ್ ಅಟ್ಟೂರ್ ಅವರ ಒಂದು ಪುಸ್ತಕವನ್ನು ನಾವು ಹೇಗೆ ರಚಿಸಬಾರ್ದು, ಬರಿಬಾರ್ದು ಅಂತಕ್ಕಂಥ ಒಂದು ವಿಚಾರ ಬಂದಾಗ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಯಾವುದೇ ಒಂದು ನೆಗೆಟಿವ್ ಥಿಂಕ್ ಮಾಡದೆ ಅವರ ಎಲ್ಲ ಒಂದು ಸ್ಥಿತಿಯಿಂದ ನಾವೆಲ್ಲ ಅದಕ್ಕೆ ರೆಡಿಯಾಗಿದ್ದೀವಿ, ತಾವು ಒಂದು ಪುಸ್ತಕ ಬರೆಯೋದಕ್ಕೆ ನೀವು ರೆಡಿ ಮಾಡಿ ಅಂತ ಹೇಳಿದಾಗ ನಮ್ಮವರೇ ಆದಂತಹ ಒಬ್ಬ ಸಾಹಿತಿಗಾರ ವಸು ಜೋಶಿಯವರು ಹೇಳ್ತಾರೆ, ಆತ್ಮೀಯ ಹನುಮಂತರಾಯ್ ಅಟ್ಟೂರ್ ಅವರ ಪುಸ್ತಕ ಬರೆಯುವುದಕ್ಕೆ ನೀವು ನನಗೇನಾದರೂ ಕೊಟ್ಟರೆ ಅದು ನನ್ನ ಸೌಭಾಗ್ಯ ಆಗಿದೆ. ಆಗ ನಾವೆಲ್ಲರೂ ಕೂಡಿಕೊಂಡು ಸರ್ ಅವರಿಗೆ ಪುಸ್ತಕವನ್ನು ಬರೆಯುವುದಕ್ಕೆ ಕೊಟ್ಟಾಗ ಸರ್ ಅವರಿಗೆ ಸ್ವಾಗತ. 25 ವರ್ಷ ಸಮಾಜಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ನಮ್ಮ ಸುಲ್ತಾನಪುರದ ವಕೀಲ ಹುದ್ದೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಹನುಮಂತರಾವ್ ಅಟ್ಟೂರ್. ಕೆರೆಗಳ ಬಾವಿಗಳು ಮೆತ್ತಗೆದರೆ ಗುಳೆಗೋಚರಗಳ ಕಾಣಬಹುದು, ವಾಲ್ಮೀಕಿ ಮೆತ್ತಗೆದರೆ ಉತ್ತರಗಳನ್ನು ಕಾಣಬಹುದು, ಕೂಡಲ ಸಂತರ ಶರಣರು ಮನತನದು ಮಾತನಾಡಿದರೆ ನಿಜವೇ ಕಾಣಬಹುದು ಅನ್ನುವಂತೆ ಮಾತನಾಡತಕ್ಕಂಥ ವ್ಯಕ್ತಿ ನಮ್ಮ ಹನುಮಂತರಾವ್ ಅಟ್ಟೂರ್. ಅವರು ಇಡೀ ತಮ್ಮ 25 ವರ್ಷದ ಸಮಾಜಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆಗೊಂಡಿದ್ದರು. ಅವರಿಗೆ ವಚನ ಸ್ಫೂರ್ತಿ ಬರ್ತಾ ಇತ್ತು. ಶರಣಬಸಪ್ಪ ಅಪ್ಪ ಅವರು ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು
ತನಗಾಗಿ ಮಾಡುವುದು ಜೀವನ, ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ, ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು ಪರಮಾತ್ಮನ ಕಾಣುವುದು ದಾಸೋಹ ಜೀವನ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಹನುಮಂತರಾವ್ ಒಟ್ಟೂರವರಿಗೆ ಸಲ್ತಾ ಇರುವ ಪರಹಿತಕ್ಕಾಗಿ, ಸಮಾಜಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಹನುಮಂತರಾವ್ ಒಟ್ಟೂರು. ನಿಜವಾಗಿ ಕೂಡ ಅವರು ಮಾಡಿದ ಕೆಲಸಗಳು ಬಹಳ. ಆದರೆ ಇವತ್ತು ಅವರು ಒಂದು ಪುಸ್ತಕವನ್ನು ಹೋರಾಟ ನಡೆಯದ ಹೋರಾಟಗಾರ, ಕಟ್ಟಿದ ಗುಡಿಗುಂಡಾರಗಳು ಬಿದ್ದು, ಮಠಮಾನ್ಯಗಳು ಬಿದ್ದು, ಕೋಟೆ ಕಟ್ಟಿದ ರಾಜ್ಯಗಳು ಮಣ್ಣು ಹುಟ್ಟಿದರು, ಕೋಟೆಗಳು ಹಾಳಾದವು. ಆದರೆ 900 ವರ್ಷಾದರೂ ಕೂಡ ಶರಣರು ಜೀವಂತ ಇದ್ದಾರೆ ಎಂದು ವಚನಗಳು ಹೇಳಲಿಲ್ಲ. 900 ವರ್ಷಗಳಾದರೂ ಉಳಿದಿದ್ದಾರೆ. ಇವತ್ತು ಈ ಪುಸ್ತಕ ನಿಜವಾಗಿ ಕೆಲವೊಂದು ಕೈ ತೊಳ್ಕೊಂಡು ಮುಟ್ಟಬೇಕು, ಕೆಲವೊಂದು ಮುಟ್ಟಿ ಕೈ ತೊಳ್ಕೋಬೇಕು. ಪುಸ್ತಕಗಳು ಈ ನಮ್ಮಲ್ಲಿ ಇರ್ತಾವೆ. ಆದರೆ ಈ ಪುಸ್ತಕ ಕೈ ತೊಳ್ಕೊಂಡು ಮುಡ್ತಕ್ಕಂಥ ಪುಸ್ತಕವು ಹನುಮಂತರಾವ್ ಒಟ್ಟೂರವರೆಗೂ ನಮ್ಮ ಯಾವ ಸರ್ ಬಂದಿದ್ದಾರೆ. ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮಂದಿ ಗಣ್ಯರಿದ್ದಾರೆ. ನಾನು ಬೇರೆ ಕಡೆ ಹೋಗುವುದರಿಂದ ಒಟ್ಟೂರಿಗೆ ಹೇಳಿದೆ, ನಾನು ಬರ್ತೀನಿ, ಬರಲ್ಲ ಪಾಠ್ಯ ಹೋಗ್ತಾರೆ ಸ್ವಾಮಿಗಳು ಅಲ್ವಾದಪ್ಪ, ನಾ ಬರಲ್ಲ, ನಾ ಈ ಬರ್ತೀನಿ ಅಂತ ಹೇಳೋದ್ರಿಂದ ಒಂದು 15 ನಿಮಿಷ ಬಂದು ಹೋಗ್ರಿ. ನಮ್ಮೂರು ನಮ್ಮೊಂದು ಹೆಮ್ಮೆ. ನಮ್ಮೂರಿನಲ್ಲಿ ಇಂಥ ಒಬ್ಬ ಹೋರಾಟಗಾರ ಹುಟ್ಟ್ಯಾನವರೇ ನಮ್ಮೊಂದು ಇಂಥವರು ಸಮಾಜದ ದೊಡ್ಡ ಆಸ್ತಿ, ವ್ಯಕ್ತಿಯಲ್ಲ, ನಮ್ಮೂರಿನ ಒಂದು ದೊಡ್ಡ ಶಕ್ತಿ ಅಂದರೆ ಹನುಮಂತರಾವ್ ಒಟ್ಟೂರು ಸುತ್ತಾನುಭವವನ್ನು ಮಾತನ್ನು ಹೇಳಿ ಅವರು ಇನ್ನೂ ಹೆಚ್ಚಿನ ಕೆಲಸ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಿ. ಅವರಿಗೆ ಬಸವಾದಿ ಶರಣರ, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಅವರಿಗೆ ಕೊಡಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವತಿಯಿಂದ ಕಲಬುರಗಿ ನಗರದಲ್ಲಿ ಇಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯು ಕಲಬುರಗಿ ನಗರದಲ್ಲಿ ರವಿವಾರ ಹಮ್ಮಿಕೊಂಡ ರಾಜ್ಯ ಸಮ್ಮೇಳನದ ಅಂಗವಾಗಿ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೆ ನೀಲಾ, ಡಾಕ್ಟರ್ ಮೀನಾಕ್ಷಿ ಬಾಳಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಜನವಾದಿ ಮಹಿಳಾ ಸಂಘಟನೆಯ 11ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಇವತ್ತಿನ ದಿನ ಭಾವೈಕ್ಯತಾ ಬೈಕ್ ರ್ಯಾಲಿಯನ್ನು ಮಹಿಳಾ ಸಂಘಟನೆಯಿಂದ ನಡೆಸ್ತಾ ಇದ್ದೀವಿ. ಈ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಬೌದ್ಧ, ಜೈನ್, ಲಿಂಗಾಯತ್, ಆಸ್ತಿಕ್, ನಾಸ್ತಿಕ್ ಎಲ್ಲರ ದೇಶ ಆಗಿರೋದ್ರಿಂದ ಈ ದೇಶದ ಸಂರಕ್ಷಣೆ ಸಮಸ್ತ ಮಹಿಳೆಯರದಾಗಿದೆ. ಆದ್ದರಿಂದ ಇವತ್ತಿನ ದಿನ ಭಾವೈಕ್ಯತಾ ರ್ಯಾಲಿಯನ್ನು ನಾವು ಗುಲ್ಬರ್ಗದಲ್ಲಿ ನಡೆಸ್ತಾ ಇದ್ದೀವಿ. ಶರಣ ಸೂಫಿ ಸಂತರ ನಾಡು ಇದು. ಈ ನಾಡಿನಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ದಯೆ ಇಲ್ಲದ ಧರ್ಮ ಅದಾವುದಯ್ಯ ಅಂತ ನಮ್ಮ ಶರಣರು ಹೇಳಿದ್ದಾರೆ. ಈ ದೇಶದಲ್ಲಿ ಅನೇಕ ಕೋಮುವಾದಿಗಳು ಕೊಲ್ಲುವ ಮೂಲಕ ಧರ್ಮವನ್ನು ಉಳಿಸ್ಕೊಳ್ತೀವಿ ಅನ್ನುವಂಥ ಒಂದು ಕೊಲೆಗಡಕ ಸಂಸ್ಕೃತಿಯನ್ನು ತರ್ತಾ ಇದ್ದಾರೆ. ನಾವು ಹೇಳ್ತೀವಿ, ಕೊಲ್ಲುವ ಮೂಲಕ ಯಾವ ಧರ್ಮ ಉಳಿಯಲ್ಲ. ದಯೆಯ ಮೂಲಕ, ಪ್ರೇಮದ ಮೂಲಕ, ಪರಸ್ಪರ ಕೂಡಿ ಬದುಕುವ ಮೂಲಕ ಮಾತ್ರ ಈ ದೇಶದಲ್ಲಿ ಇಡೀ ದೇಶವನ್ನೇ ಉಳಿಸಲಿಕ್ಕೆ ಸಾಧ್ಯ ಅಂತ ಜನವಾದಿ ಮಹಿಳಾ ಸಂಘಟನೆ ನಂಬುತ್ತದೆ. ಆ ನಂಬಿಕೆಯ ಭಾಗವಾಗಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲರೂ ಇವತ್ತು ಈ ಕಲಬುರಗಿಯ ಶರಣ ಸೂಫಿ ಸಂತರ ನೆಲದಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.